ನಮಸ್ಕಾರ ಮಾಧ್ಯಮ ಮಿತ್ರರೆಲ್ಲರಿಗೂ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮಾಡಲು ಕಾರಣವೇನಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯ ವತಿಯಿಂದ ಪುನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 181/1 181/3ರಲ್ಲಿ ಒಟ್ಟು 25 ಎಕರೆ ಜಮೀನನ್ನು ಸದರಿ ಸರ್ಕಾರಿ ನೌಕರರ ಸಂಘದ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿ ಅವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಅವರ ಅಣ್ಣನ ಮಗರ ಸುಪುತ್ರರಾದಂಥ ಅಶೋಕ್ ಹೊನ್ನಳ್ಳಿ ಅವರು ಅವರದೇ ಆದಂಥ ಒಂದು ಅಶೋಕ ಡೆವಲಪರ್ಸ್ ಅಂತಿದೆ, ಅವರ ಒಂದು ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಜಮೀನಿನ ಮಾಲೀಕರಿಗೆ ಮನವೊಲಿಸಿ 25 ಎಕರೆ ಜಮೀನನ್ನು ಅವರ ಸ್ವಂತ ಕಾಕನವರಾದಂತಹ ಹಾಗೂ ಮಂಡಳಿಯ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿಯವರ ನೇತೃತ್ವದಲ್ಲಿ ನೋಂದಣಿ ಮಾಡಿಸಿಕೊಟ್ಟಿರ್ತಾರೆ. ಆ ಜಮೀನಿನ ಮಾಲೀಕರಿಂದ ಸರ್ಕಾರಿ ನೌಕರರ ಒಂದು ಹಿತದೃಷ್ಟಿಯಿಂದ ಆಗ್ಲಪ್ಪ ನಮ್ಮ ಕಾಕೋರೇ ಇದ್ದಾರ, ಒಂದು ಅವ್ರದ್ದು ಹೆಸರಾಗಲಿ, ಅವ್ರ ಹೆಸರ ಮ್ಯಾಗ ಸರ್ಕಾರಿ ನೌಕರದನ್ನು ಒಂದು ಹಿತದೃಷ್ಟಿಯಿಂದ ಒಳ್ಳೇದಾಗಲಿ ಅನ್ನುವಂಥ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಅವರ ಮಗನಾದ ಅಶೋಕ್ ಹೊನ್ನಳ್ಳಿಯವರು ಅವರು ಜಮೀನಿನ ಮಾಲೀಕರಿಗೆ ಮನವೊಲಿಸಿ 25 ಎಕರೆ ಜಮೀನನ್ನು ಇಸ್ಕೊಡ್ತಾರೆ. 2012ರಲ್ಲಿ ಅಗ್ರಿಮೆಂಟ್ ಆಗಿರ್ತದೆ. ಅದಾದ ನಂತರ 2014-15ರಲ್ಲಿ ನೋಂದಣಿ ಕೂಡ ಮಾಡಿಸಿಕೊಟ್ಟಿರ್ತಾರೆ. ಸಬ್ ರಿಜಿಸ್ಟ್ರಾರ್ ಕಲಬುರಗಿಯಲ್ಲಿ ನೋಂದಣಿ ಅಗ್ರಿಮೆಂಟ್ ಆಗಿರ್ತದೆ. ಅದಾದ ನಂತರ ಸತತವಾಗಿ ಈ ಒಂದು ಲೇಔಟ್ ಡೆವಲಪ್ಮೆಂಟ್ ಮಾಡುವುದಕ್ಕೋಸ್ಕರ ಅಶೋಕ ಡೆವಲಪ್ಮೆಂಟ್ ವತಿಯಿಂದ ಅದು ಗ್ರೀನ್ ಬೆಲ್ಟ್ ಅದನ್ನು ಕೃಷಿಯೇತರ ಜಮೀನನ್ನಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ವರೆಗೂ ಅಶೋಕ್ ಹೊನ್ನಳ್ಳಿ ಅವರು ಅಶೋಕ ಡೆವಲಪರ್ಸ್ ವತಿಯಿಂದ ಅವರೇ ಸ್ವತಃ ತಿರುಗಾಡಿ ಈ ಒಂದು ಜಮೀನಿನ NA GDA ಎಲ್ಲನೂ ಮಾಡಿಸಿರ್ತಾರೆ. 2017ರಲ್ಲಿ ಈ ಸದರಿ ಜಮೀನಿನ ನೋಂದಣಿ ಕೂಡ ಸಬ್ ರಿಜಿಸ್ಟ್ರಾರ್ನಲ್ಲಿ ಮಾಡಿಸಿಕೊಟ್ಟಿರ್ತಾರೆ ಅಶೋಕ ಹೊನ್ನಳ್ಳಿಯವರು. ಮುಂದೆ 2012ರಿಂದ 2017ರ ತನಕ ಆ ಒಂದು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿ ಏನು ಸಂಬಂಧಪಟ್ಟಂತೆ ಏನು ಒಂದು ಮನೆಗಳನ್ನು ಕಟ್ಟುವುದಕ್ಕೋಸ್ಕರ ಜಮೀನು 25 ಎಕರೆ ಜಮೀನು ಇಸ್ಕೊಟ್ಟಿರ್ತಾರಲ್ಲ, ಅದು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ 1,50,00,000 ಸ್ವತಃ ಖರ್ಚು ಮಾಡಿರ್ತಾರೆ ಅಶೋಕ ಹೊನ್ನಳ್ಳಿಯವರು ಅಶೋಕ ಡೆವಲಪರ್ಸ್ ವತಿಯಿಂದ. ಸದರಿ 1,50,00,000 ರೂಪಾಯಿ ಇನ್ನೂವರೆಗೂ ಕೊಡಲಿಕ್ಕೆ ತಯಾರಿಲ್ಲ. ಮಾನ್ಯ ಅಧ್ಯಕ್ಷರು ನಾಗಪ್ಪ ಹೊನ್ನಳ್ಳಿಯವರು 3 ಪೀರಿಯಡ್ ಸತತವಾಗಿ 3 ಪೀರಿಯಡ್ ಅಧ್ಯಕ್ಷರಾದರು. ಯಾರ್ಲಿಂದಾದ್ರಿ? ಈ ಒಂದು ಲೇಔಟ್ ತಮ್ಮ ಮಗ ಅಶೋಕ್ ಹೊನ್ನಳ್ಳಿಯವರ ಹೆಸರ ಮೇಲೆ ಲೇಔಟ್ ಇಸ್ಕೊಳಕ್ಕೆ ಮೂಲ ಕಾರಣ, ಹೊಲ ಜಮೀನು ಇಸ್ಕೊಳಕ್ಕೆ ಮೂಲ ಕಾರಣ ಅಶೋಕ್ ಹೊನ್ನಳ್ಳಿಯವರು. ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ ಅವರೇ ಮಾಡಿದಂಥ ಅಶೋಕ್ ಹೊನ್ನಳ್ಳಿಯವರು. NA ಮಾಡಿಸಿದವರು ಅಶೋಕ್ ಹೊನ್ನಳ್ಳಿ, ಅಶೋಕ ಡೆವಲಪರ್ಸ್ದವರು. GDA ಮಾಡಿಸಿದವರು ಅವರು. ಪ್ರತಿ ವರ್ಷ ಪೀರಿಯಡ್ ಮುಗಿಬೇಕು, NA ಮಾಡಿಸಿದ್ದೀನಿ ರೀ ಅಂತ ಹೇಳ್ಬೇಕು ನಾಗಪ್ಪ ಹೊನ್ನಳ್ಳಿಯವರು ಅಧ್ಯಕ್ಷರಾಗಿ. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬಂದಾಗ ಮತ್ತೆ ನಾ ಈ ಸರಿ NA GDA ಮಾಡಿಸಿದ್ರಿ ಅಂತ ಹೇಳ್ಬೇಕು. ರೊಕ್ಕ ಯಾರಿಗೆ ಕೊಟ್ರಿ? 1,50,00,000 ರೂಪಾಯಿ ಅಶೋಕ ಡೆವಲಪರ್ಸ್ಲಿಂದ ಆಲ್ರೆಡಿ ಖರ್ಚು ಮಾಡಿದಾರ, ಕೊಟ್ಟಿದ್ರಿ ನಿಮ್ಮ ಮಂಡಳಿ ವತಿಯಿಂದ. ಇದೇ ರೀತಿ ಹೇಳ್ತಾ 3 ಪೀರಿಯಡ್ ಅಧ್ಯಕ್ಷ ಆದರು. ಇನ್ನೂವರೆಗೂ ಈ ಅಶೋಕ ಡೆವಲಪರ್ಸ್ಗೆ ಇನ್ನೂವರೆಗೂ ₹1 ಕೊಟ್ಟಿದ್ದಾರಪ್ಪ ಅಂತೇಳಿ ಮೊನ್ನೇನೋ ಮೀಡಿಯಾ ಮಾಧ್ಯಮದವರು ಹೇಳಿದ್ರು. ಇವಾಗ ಪ್ರೆಸ್ ಮೀಟ್ ಆಯಿತು, ಮೊನ್ನೇನೋ ನಾವು ಆಲ್ರೆಡಿ ಅಶೋಕ ಡೆವಲಪರ್ಸ್ಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿದಾರ ಅಂತ. ಯಾವ ಮುಖಾಂತರ ಕೊಟ್ಟಿದ್ರಿ? ಚೆಕ್ ಮುಖಾಂತರ ಕೊಟ್ಟಿದ್ರಿ? DD ಮುಖಾಂತರ ಕೊಟ್ಟಿದ್ರಿ? ಇದೇನು ಪ್ರೈವೇಟ್ ಅದಾನ? ಖಾಸಗಿ ಅದಾನ? ಇದು ಸರ್ಕಾರದ ರೀ. ಸರ್ಕಾರದಿಂದ ಕೊಡ್ಬೇಕು. ಸರ್ಕಾರ ಚೆಕ್ ಕೊಟ್ಟಿದ್ರಾ? ನಿಮ್ಮ ಮಂಡಳಿಯಿಂದ ಕೊಟ್ಟಿದ್ರಿ? DD ಕೊಟ್ಟಿರಿ? RTGS ಮಾಡಿರಿ? ಏನು ಕೊಟ್ಟಿರಿ? ತೋರಿಸ್ರಿ ಪ್ರಾಕ್ಟಿಕಲ್ ಆಗಿ. ನೀವು ಹೇಳ್ತೀನಿ ನಾನು ನಿಮಗೆ. ಹೇಳಿದಾರಲ್ರಿ, ಕೇಳ್ಬೇಕು ತಾವು ಮಾಧ್ಯಮ ಮಿತ್ರರು. ಅವತ್ತು ಹೇಳಿದಾರಲ್ಲ, ಯಾವ ಆಧಾರ ಮೇಲೆ ಕೊಟ್ಟಿದ್ರಿ ಅಂತ ಕೇಳ್ಬೇಕು ತಾವು ಮಾಧ್ಯಮ ಮಿತ್ರರು. ಮಾಧ್ಯಮ ಮಿತ್ರರು ಹೇಳಿದ್ದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ಅದಕ್ಕಿಂದ ಅವರು ನಾಗಪ್ಪ ಹೊನ್ನಳ್ಳಿ ಅವರು ಅಧ್ಯಕ್ಷರು ಮತ್ತೆ ಈ ವರ್ಷನೂ ಕೂಡ ಎಲೆಕ್ಷನ್ ಇಂದ್ರಲತ್ತಾರ. ಸರ್ಕಾರಿ ನೌಕರರು ತಕ್ಕ ಪಾಠ ಕಲಿಸಬೇಕು. ಇದು 4ನೇ ಬಾರಿ ರೀ. ಸರ್ಕಾರಿ ನೌಕರರು ತಮಗೇನು ಎಷ್ಟೋ ಜನ ಮಣ್ಣು ಹಾಕ್ತೂರು ಹೋಗ್ಯಾರ್ರಿ, ನಾಚಿಕ್ ಬರ್ಬೇಕು ಅವ್ರಿಗೆ. ರೊಕ್ಕ ಆಫೀಸ್ ತೊಗೊಂಡಿದ್ದಾರೆ ಎಷ್ಟೋ ಜನ. ಲೂಟ್ ಮಾರ್ ಮಾಡಿದಾರೆ, ಲೂಟ್ ಮಾರ್. ಇನ್ನೊಂದು ವಿಶೇಷ, ಇನ್ನೊಂದು ಅವ್ರದ್ದು ಹೇಳ್ಬೇಕಪ್ಪ ಅಂತಂದ್ರೆ, 2025ರಲ್ಲಿ 15/8/2025 ಹೊಸ ಅಮೆಂಡ್ಮೆಂಟ್ ಪ್ರಣಾಳಿಕೆ ಒಂದು ಅಮೆಂಡ್ಮೆಂಟ್ ಮಾಡ್ತಾರಂತ ಇವ್ರು ಸಭೆಯಲ್ಲಿ. ಇವ್ರದ್ದೇನು ಆಫೀಸದಲ್ಲಿ ಗೃಹ ನಿರ್ಮಾಣ ಮಂಡಳಿಯ ಒಂದು ಸಾಮಾನ್ಯ ಸಭೆಯಲ್ಲಿ
ಪ್ರಣಾಳಿಕೆಯನ್ನು ನೀಡುತ್ತಾರಂತ ಅಶೋಕ ಡೆವಲಪರ್ಸ್ನವರಿಗೆ ನಾವು ಅವರನ್ನು ಅಭಿವೃದ್ಧಿಪಡಿಸಲು ರದ್ದು ಮಾಡಿದೆವು. ಅವ್ರು ಹಿಂದಕ್ಕೆ ತೊಗೊಳಾರ. ಅದಕ್ಕಿಂತ ನಾವು ಬೇರೆ ಮಿಸ್ಟರ್ ಪಾಟೀಲ್ ಡೆವಲಪರ್ಸ್ ಅಂಥವ್ರು ನಾವು ಕೊಡ್ತಾ ಇದ್ದೇವು ಅಂತೇಳಿ ಕೇಸಿಂದ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದು ಕೂಡ ಕಾಪಿ ತೋರಿಸೋಣ ಅಂತೀರಿ. ಒಂದು ಸೆಕೆಂಡ್. 2025ರ ವಾರ್ಷಿಕ ವರದಿ 2ನೇ ಪೀರಿಯಡ್ನಲ್ಲಿ ಗೆದ್ದಂಥ ವಾರ್ಷಿಕ ವರದಿಯಲ್ಲಿ ಏನು ಹೇಳಿರ್ತಾರ ಸಾಮಾನ್ಯ ಸಭೆಯಲ್ಲಿ 10 ವರ್ಷ ಆದ ನಂತರ ರೀ, ಈ 3ನೇ ಪೀರಿಯಡ್ ಮುಗಿತು, ಈಗ 4ನೇ ಪೀರಿಯಡ್ ಅವ್ರ ಅಧ್ಯಕ್ಷ ನಿಂದಿರ್ತಾ ಇರೋದು. 2ನೇ ಪೀರಿಯಡ್ ಮುಗಿದ ನಂತರ ಹೇಳ್ತಾರ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹೊಸ ಡೆವಲಪರ್ಸ್ಗೆ ಯಾವುದೇ ರೀತಿಯಿಂದ ಕೊಡಬೇಡ್ದು, ಮುಂಗಡವಾಗಿ ಹಣ ಕೊಡಬೇಡ್ದು, ಅವರು ಡೆವಲಪ್ಮೆಂಟ್ ಮಾಡಿದ ನಂತರ ನಾವು ಅದು ಕೊಡೋಣ ಅನ್ನುವಂಥ 2010ನೇ ಪೀರಿಯಡ್ನಲ್ಲಿ ಇಲ್ಲಿ ಹೇಳಿರ್ತಾರೆ ನೋಡ್ರಿ. ಆಲ್ರೆಡಿ ಇದನ್ನು ಕಾಪಿ ಪ್ರತ್ಯಕ್ಷವಾಗಿ ಕೊಡ್ತೀವ್ರಿ. ಅವ್ರದ್ದೇ ಅದ ಇದು, ಇದರಲ್ಲಿದೆ ತೋರಿಸ್ತಾ ಇದ್ದೀನಿ ನಿಮ್ಮನ್ನು ನಾನು. ಇಲ್ಲ ಇಲ್ಲಿ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ. 10 ವರ್ಷಗಳ ಆದ ನಂತರ ಇಲ್ಲದ ನೋಡ್ರಿ, ಹೊಸದಾಗಿ ಯಾರಿಗೂ ಕೊಡಬಾರ್ದು ಅಂತ ಹೇಳಿರ್ತಾರೆ. ರೊಕ್ಕನೂ ಅಡ್ವಾನ್ಸ್ ಕೊಡಬಾರ್ದು ಅಂತ ಹೇಳ್ತಾರೆ. 2025ರಲ್ಲಿ ಏನು ಹೇಳ್ತಾರ, ಇದು ನಮ್ಮದಲ್ರಿ, ಇದು ತಯಾರು ಮಾಡಿ ನಮ್ಮದಲ್ಲ, ವಾರ್ಷಿಕ ವರದಿ ಅವ್ರದೇ. ಇದು ಪುಸ್ತಕ ವಾರ್ಷಿಕ ವರದಿ ಅವ್ರದೇ ರೀ, ಇದು ಅಧ್ಯಕ್ಷರು ಮಾಡಿದ್ರು ನೋಡ್ರಿ. ಇಲ್ಲೇನು ಹೇಳ್ತಾರ್ರಿ, ಅಶೋಕ ಹೊನ್ನಳ್ಳಿ ಅವರು ಹಿಂದೆ ತಗೊಂಡಿದ್ದಾರ ಮಿಸ್ಟರ್ ಪಾಟೀಲ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಇವರನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅಮೆಂಡ್ಮೆಂಟ್ ಪಾಸ್ ಮಾಡಿರ್ತಾರಂತ GB ಮೀಟಿಂಗ್ನಲ್ಲಿ ಪಾಸ್ ಮಾಡ್ತಾರಂತ. ಯಾವನಿಗೆ ಕೇಳಿದ್ರಪ್ಪ ನೀವು GB ಮೀಟಿಂಗ್ನಲ್ಲಿ ಪಾಸ್ ಮಾಡಕ? ಅಶೋಕ ಹೊನ್ನಳ್ಳಿಗೆ ನೋಟಿಸ್ ಕೊಟ್ಟಿದ್ದೀರಾ ನೀವು? ಮತ್ತೆ 1 ಮಿನಿಟ್ ಇನ್ನೊಂದು ಹೇಳ್ತೀನಿ ಕೇಳ್ರಿ. 15/8/2025 ರೀ ಆಯ್ತು ರೀ, ಇದು ಪ್ರಣಾಳಿಕೆ ಮಾಡ್ತಾರೆ. ನೆಕ್ಸ್ಟ್ ಏನಂತಾರ್ರಿ, ಆ ಗುತ್ತಿಗೆದಾರರಿಗೆ ಅಡ್ವಾನ್ಸ್ ಆಗಿ 2 ಕೋಟಿ ಹಣ ಕೊಡಬೇಕು ಮುಂಗಡವಾಗಿ ಅಂತ. ಖರ್ಚು ಮಾಡಿದಂತ 1.5 ಕೋಟಿ ಕೊಡಲಿಕ್ಕೆ ನಿಮ್ಗೆ ಕರ್ಮಕ್ಕೆ ಆಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರಿಗೆ ಮಾಧ್ಯಮ ಮಿತ್ರ ಮುಖಾಂತರ ಹೇಳಕ್ ಬಯಸ್ತೀನಿ, 1.5 ಕೋಟಿ ಖರ್ಚು ಮಾಡಿದಂತ ಅಶೋಕ ಡೆವಲಪರ್ಗೆ ನೀವು 14 ವರ್ಷದಿಂದ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ 2020ರಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡ್ತೀರಿ, 1-2 ಕೋಟಿ ಅಡ್ವಾನ್ಸ್ ಕೊಡ್ಬೇಕಂತ. ಎಷ್ಟು ಕಮಿಷನ್ ತಿಂದಿರಿ ಅಧ್ಯಕ್ಷರು ನೀವು ಇದರಲ್ಲಿ? ಇದನ್ನು ಕಮಿಷನ್ ಅಂದ್ರೆ ಹೇಳ್ತಾ ಇದ್ದೀನಿ ಬಂಧುಗಳೇ. ಇನ್ನೊಂದು, ಅಭಿವೃದ್ಧಿ ಆಗಲಾರ್ದಕ್ಕೆ ಕಾರಣ ಏನಪ್ಪಾ ಅಂದ್ರೆ 1.5 ಕೋಟಿ ಕೊಡ್ರಿ ನಮ್ಮದು ಖರ್ಚು ಮಾಡಿದ್ದನ್ನ, ಮುಂದೆ ಅಭಿವೃದ್ಧಿ ಪೂರ ಕಂಪ್ಲೀಟ್ ಮಾಡ್ಲಿಕ್ಕೆ ಇಂತಿಷ್ಟು ಖರ್ಚು ಆಗ್ತದ. ಏನು ಪ್ರಸಕ್ತ ಸಾಲಿನಲ್ಲಿ ಯಾವ ಇಯರ್ದಾಗ ಏನು ನಡೆದ ಅದೇ ದರ ಕೊಡ್ರಿ, ನನಗೆ ಹೆಚ್ಚು ಕೊಡ್ರಿ ಅಂತ ಕೇಳಿಲ್ಲ ಅಶೋಕ ಡೆವಲಪರ್ಸ್ದವ್ರು. ಅದು ಮಾಡಿದ್ದನ್ನು ಖರ್ಚು ಕೊಡ್ತಾ ಇಲ್ಲ. ಅದರಲ್ಲಿ ಅವ್ರು ಏನು ಮಾಡಿದ್ರಿ, ನಮಗೆ ಇದರಲ್ಲ ಅಧ್ಯಕ್ಷ ಮತ್ತು ಡೈರೆಕ್ಟ್ರು ಇದರಲ್ಲಿ ನಮ್ದು ಏನು ಕಮಿಷನ್ ಅದ ಅದನ್ನು ಕೊಡ್ರಿ ಅನ್ನುವಂಥ ವಿಚಾರ ಸಂಕಿರಣ ಇಟ್ಕೊಂಡಿದ್ರೆ. ಆಲ್ರೆಡಿ ನಾನು ಈ ವರದಿಯಲ್ಲಿ ಇದರಲ್ಲಿ ಕೊಟ್ಟಿದ್ದೀನಿ ರೀ, ಅರ್ಜಿಯಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದೀನಿ. ಅದು ಕೇಳಿದ್ರಿಂದ ಅವರು ಮುಂದೆ ಅಭಿವೃದ್ಧಿ ಮಾಡೋದು ಬಿಟ್ರಿ. ಸ್ವಂತ ನನ್ನ ಕಾಕ ಹಾಗೆ ನಾನೇ ಇವ್ರ ಹೆಸರು ಮಾಡಿದ್ದೀನಿ, ನನಗೆ ಇವ್ರ ಕುತ್ತಿಗೆ ಒತ್ತಲತ್ತನಂತ ಅಂತ ಹೇಳಿಕಿಸಿಂದ ಅವ್ರ ಮನನೊಂದು ಇವತ್ತಿನ ಡೇಟ್ನೊಳಗೆ ಅಭಿವೃದ್ಧಿ ಕುಂಠಿತ ಆಗ್ಯದ. ಎಷ್ಟೋ ಜನ ಪ್ಲಾಟ್ ತೊಗೊಂಡವ್ರು ವಾಪಸ್ ಮಾಡ್ಯಾರ. ಸರ್ಕಾರಿ ನೌಕರು ಒಳ್ಳೇದಾಗಲಂತ ಮಾಡಿದ್ದನ್ನ ಇವತ್ತು ಉಲ್ಟಾ ಅವರೇ 420 ಕೋಟಿಗೂ ಹೋಗಿದಾರೆ. ಒಬ್ಬ ಸರ್ಕಾರಿ ನೌಕರ ಅಧ್ಯಕ್ಷ ಆಗಿ ಸರ್ಕಾರಿ ನೌಕರಿಗೆ ದೋಖ ಮಾಡ್ತಾರಪ್ಪ ಅಂತಂದ್ರೆ, ಸ್ವಂತ ಮಗನಿಗೆ ದೋಖ ಮಾಡ್ತಾರಂದ್ರೆ ಯಾವ ಅಧ್ಯಕ್ಷರಿ ನೀವು? ಅದಕ್ಕಿಂತ ದಯಮಾಡಿ ಒಂದು ವಿನಂತಿ ಮಾಡ್ಕೊಳ್ತೀನಿ, 1.5 ಕೋಟಿ ಮಾಧ್ಯಮ ಮಿತ್ರ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಅಶೋಕ ಹೊನ್ನಳ್ಳಿ ಅಶೋಕ ಡೆವಲಪರ್ಸ್ನವರಿಗೆ 1.5 ಕೋಟಿ ಖರ್ಚು ಮಾಡಿದ್ದನ್ನು ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ಅವ್ರ ಬಗ್ಗೆ ಕಾನೂನು ಪ್ರಕಾರ ಮುಂದೆ ನಾವು ಮತ್ತೆ ದಾರಿ ಮುಂದೆ ಹೋಗಬಾರ್ದು ಹೋಗುವಂಥ ನಮ್ಗೆ ಆಸ್ಪದ ಕೊಡಬಾರ್ದು. ಮತ್ತು ಮಾಡಿಲ್ಲಪ್ಪ ಅಂದ್ರೆ ಆಸ್ಪದ ಕೊಟ್ಟಂಗೆ ಆಗ್ತದೆ. ಮುಂದಿನ ಕ್ರಮ ಕೈಗೊಳ್ಳೋದ ನಾವು ಕೈಗೊಳ್ತೇವೆ ಅಂತ ಈ ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೀನಿ. ಮಾಧ್ಯಮ ಮಿತ್ರದವರಿಗೆ 2012ರಲ್ಲಿ 25 ಎಕರ್ ಮಧ್ಯ ವಹಿಸಿ 25 ಎಕರ್ ಹೊಲ ಸರ್ಕಾರಿ ನೌಕರ ಸಂಘಕ್ಕೆ ನಾವು ಇಸ್ಕೊಟ್ಟಿರ್ತೇವೆ ರೀ. ಅದು ಇಸ್ಕೊಡೋದು ಅಗ್ರಿಮೆಂಟ್ ಆಗಿರ್ತಾರೆ, ನೋಟ್ರಿ ಆಗಿರ್ತಾರೆ ರೀ. 2012ದಾಗ 14-15 14-15ದಾಗ ಅಗ್ರಿಮೆಂಟ್ ಶೆಲ್ಡಿಡಲ್ಲ, ಇದು ಅಗ್ರಿಮೆಂಟ್ ನೋಂದಣಿ ಆಗಿರ್ತಾರೆ. ಹಾಂ, ಅಲ್ಲಿಂದ 16-17ದಾಗ ರಿಜಿಸ್ಟರ್ ಆಗಿರ್ತದೆ ರೀ. ಈಗ 2025 ತನ 15 ವರ್ಷ ಆಯ್ತು ರೀ. ಯಾವುದು ಡೆವಲಪ್ಮೆಂಟ್ ಇಲ್ಲ, ಯಾವುದು 500 ಮಂದಿಗೆ ನಿವಾಸಗಳು ಹಂಚಿಕೆ ಮಾಡೋ ತಯಾರಿಲ್ಲ. ಅವ್ರದ್ದು ಯಾವಾಗ ಎಲೆಕ್ಷನ್ ಬರ್ತದೆ ಒಂದು ಗೆದ್ಕೋತ ಬರೋದು. 3 ಸರಿ ಹಂಗೆ ಗೆದ್ದಾರೆ. ಇದು ಹೊಲ ತೋರಿಸೋದು ಗೆದ್ಕೋತ ಬರೋದು, ಕೆಲಸ ಮಾಡೋದಿಲ್ಲ ಬಿಡೋದಿಲ್ಲ, ಡೆವಲಪರ್ ಹಾಕೊಂಡು ಕೊಡೋದಿಲ್ಲ ಮಾಡಿದವ್ರಿಗೆ. ಈಗ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ರಸ್ತೆ ಮಾಡ್ಬೇಕಾಗಿತ್ತು ರೀ ಆ ಹೊಲಕ್ಕೆ ಟಚ್. ನಾ ಸ್ವಂತ ಮಾಡೀನಿ ರೀ. ಬೆಂಗ್ಳೂರಿಗೆ ಹೋಗಿ ಅದು ಕೃಷಿ ಥರ ಇದು ಚೇಂಜ್ ಮಾಡ್ಕೊಂಬಂದದ ರೀ. ಎನ್ಎ ಮಾಡ್ಸ್ಯದ ಮತ್ತು GD ಅಪ್ರೂವ್ ಮಾಡ್ಸ್ಯದ. ಎಲ್ಲ ಖರ್ಚು ಅಂದ್ರೆ 1.5 ಕೋಟಿ ಬಂದದ. ಮತ್ತು ಈ ಲ್ಯಾಂಡ್ ಸ್ಕ್ಯಾರ್ಪ್ ಏನಂತಾರೆ ಲೆವೆಲಿಂಗ್ ಪ್ಲಾಟ್ಸ್ ಎಲ್ಲ ನಾವೇ ಮಾಡಿದ್ದೇವೆ ರೀ. ಅದು ರೊಕ್ಕ ಕೊಡು ಅಂದರೆ ಬೇರೆಯವ್ರಿಗೆ ಅವ್ರು ಕೊಟ್ಟರಂತ ಸುದ್ದಿ ಬಂದ ಅಷ್ಟೇ. ಲಂಚ ತಿನ್ಬೇಕಮ್ಮ, ಮತ್ತೇನಿಲ್ಲ. ಕಮಿಷನ್ ನಮ್ಮದು ಒಳ್ಳೆ ಉದ್ದೇಶದಿಂದ ಒಂದು 500-600 ಮಂದಿ ಪ್ಲಾಟ್ ಸಿಗಲಿ ಅಂತ ನಮ್ಮದು ಭಾವನೆಯಿಂದ ಇಸ್ಕೊಟ್ಟಿದ್ದೇವೆ. ಯಾರೇ ಇರ್ಲಿಕ್ಕೆ ರೀ, ಪಬ್ಲಿಕ್ ಮೋಸ ಮಾಡ್ತಾರಲ್ರಿ.
ಅವ್ರು ಯಾರಕ್ಕಿಲ್ಲ ನಮ್ಮವ್ರ ಒಪ್ತೀನಿ ನಮ್ಮ ಕಾಕನೇ ಆಗ್ಬೇಕು ಈಗ ಮಾಡ್ಬೇಕೇನ್ರಿ ಈಗ ಅವರು 500-600 ಮಂದಿಗೆ ಬಾಯ್ ಮಾಡಾಕತ್ತಾರ ಅವರು 15 ಒಂದು ಹೊಲ ಡೆವಲಪ್ಮೆಂಟ್ ಮಾಡೋಕೆ 15 ವರ್ಷ ಬೇಕ್ರೆ ಹಂಚಿಕೆ ಮಾಡೋಕೆ 15 ವರ್ಷ ಬೇಕ್ರೆ ನಾವು ಫಾಲೋಅಪ್ ಮಾಡಿದ್ದೇವೆ ಭಾಳ ಫಾಲೋಅಪ್ ಮಾಡಿದೇವ್ರಿ ಖರ್ಚು ಮಾಡಿದೇವ್ರಿ ಪೂರ ರೀ ಈಗ ಮತ್ತೆ ನಿಂದ್ರಗತ್ತಾರ ಮತ್ತೆ 15 ವರ್ಷದ ಮುಂದೆ 15 ವರ್ಷ ಮಾಡಲ್ಲ ಇವ್ರಿ ಮತ್ತೇನು ಹೊಸ ಬಾಡಿ ಬಂತಂದ್ರೆ ನಾವು ಡೆವಲಪರಾಗಿ ಹೇಳ್ತೇವ್ರಿ 1 ವರ್ಷಕ್ಕೆ ಮಾಡಿಕೊಡ್ತೇವ್ರಿ ರೊಕ್ಕ ಅಂತ ಕೊಡ್ಲಿಕ್ಕೆ ನಮಗೆ ಅಡ್ವಾನ್ಸ್ ರೊಕ್ಕ ಬೇಕಾಗಿಲ್ಲ ರೀ ಈ ಕೋಟಿಗೆ ಭಾಳ ಮಂದಿ ಹೋಗ್ಯಾರ ರೀ ಕೋಟಿಗೆ ಹೋಗಿ ರೊಕ್ಕದ ವಾಪಸ್ ತೊಗೊಂಡಾರ್ರಿ ಮತ್ತು ಇವ್ರ ಮ್ಯಾಗ ಹೋಗಿ ಅವ್ರು ಎಷ್ಟು ಮಂದಿ ವಾಪಸ್ ತೊಗೊತಾರ ಅವ್ರಿಗೆ ಬೆನಿಫಿಟ್ ರೀ ಎಲ್ಲ ರೇಟ್ 10 ಪಟ್ಟು ಏರ್ಯಾವ್ರಿ ಅವ್ರು ಎಷ್ಟು ಮಂದಿ ತೊಗೊತೀವಿ ಹೊಸ ಮಂದಿ ತೊಗೊಂತಾರೆ ನಾವು ಮತ್ತು ರೇಟ್ ಹೆಚ್ಚು ಮಾಡಿ ಮಾರ್ತಾನೆ ರೀ ಈಗ ಕೊನೆದಾಗ ಏನು ರೀ ಅವರು ಕೊನೆದಾಗ ಮಾಡೋದ್ರಿಂದ ಮತ್ತೆ ನಿಂತಾನೆ ರೀ ಮತ್ತು 15 ವರ್ಷ ಹೋಗ್ತಾ 20 ವರ್ಷ ಅವ್ನ ಕೈಲಿ ಡೆವಲಪ್ ಮಾಡಲ್ಲ ಮುಂದುವರೆಯಲ್ಲ ಯಾಕೆ ಡೆವಲಪರ್ ನಾವೇ ಇರ್ತೇವೆ ರೀ ನಾವು ನೋಂದಣಿ ಡೆವಲಪರ್ ಇದ್ದೇವೆ ರೀ ನೋಂದಣಿ ಆಗಿದ್ದದ ರೀ ನಾವೇ ಮಾಡ್ಬೇಕು ಡೆವಲಪರ್ ನಮ್ಮ ಸಂಗಟ ಅವರು ಹೊಂದಾಣಿಕೆ ಸರಿ ಇಲ್ಲ ಅದಕ್ಕಾಗಿ ಅವರು ಗೆದ್ದು ಬಂದ್ರೆ ಭೀ ಏನೂ ಮಾಡೋಂಥದ್ದು ಇದು ಇಲ್ಲ ಅವ್ರು ಮತ್ತು ಹೊಸ ಫೇಸ್ ಬಂದ್ರೆ ಡೆವಲಪ್ 1 ವರ್ಷ ಮಾಡಿಸ್ಕೊಡ್ಬೋದು ರೀ